ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ತಂದೆ ತಾಯಿಗಳಾದಂಥವರು ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಹೇಗೆ ದೇವರಲ್ಲಿ ಬೆಳೆಸಬೇಕು, ಹೇಗೆ ದೇವರ ಭಯದಲ್ಲಿ ಮತ್ತು ಭಕ್ತಿಯಲ್ಲಿ ಹಾಗೂ ಹೇಗೆ ಅವರಿಗೆ ಕಲಿಸಿಕೊಡಬೇಕೆಂದು ಸತ್ಯವೇದದ ಮೂಲಕ ನಾವು ತಿಳಿದುಕೊಳ್ಳೋಣ. ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸಪ್ಪ, ಈ ಸುಂದರವಾದ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಸಮಯದಲ್ಲಿ ಈ ಸಂದೇಶವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧ ಆತ್ಮನೇ ನೀವು ತಾನೇ ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಕೇಳುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗೆ ನೀವು ತಾನೇ ಸಹಾಯ ಮಾಡಬೇಕಾಗಿ, ನಮ್ಮ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ. ಆಮೇನ್, ಆಮೇನ್. ತಂದೆ ತಾಯಿಗಳಾದಂಥವರು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನೋದರ ಕುರಿತಾಗಿ ನಾವು ಆಲ್ರೆಡಿ ಅನೇಕ ವಿಡಿಯೋಗಳಲ್ಲಿ ಧ್ಯಾನಿಸಿದ್ದೇವೆ. ಆದಾಗ್ಯೂ ಸಹ ಇಂದು ದೇವರು ಇನ್ನೂ ಏನೆಲ್ಲ ಆಲೋಚನೆಗಳನ್ನು ಸತ್ಯವೇದದ ಮೂಲಕ ನಮಗೆ ತಿಳಿಯಪಡಿಸ್ತಾರೆ ಎಂದು ನಾವು ಧ್ಯಾನಿಸೋಣ. ನೀವಿನ್ನೂ ಹಳೆಯ ವಿಡಿಯೋಸ್ಗಳನ್ನು ನೋಡಲಿಲ್ಲವಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತದೆ, ಅಥವಾ ಚಾನಲ್ನಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದಾಗಿದೆ. ಮೊದಲನೇದಾಗಿ ಕೀರ್ತನೆಗಳು 127ನೇ ಅಧ್ಯಾಯ 3ನೇ ವಚನ ಓದಿಕೊಳ್ಳೋಣ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಇಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದ್ದಾರೆ. ದೇವರು ನಮಗೆ ಕೊಟ್ಟಿರುವಂಥ ಮಕ್ಕಳು ಯಾರಾಗಿದ್ದಾರೆ ಅಂದರೆ ದೇವರ ಬಹುಮಾನವಾಗಿದೆ. ದೇವರ ಬಹುಮಾನವನ್ನು ನಾವಿವತ್ತು ಹೇಗೆ ಕಾಪಾಡ್ತಾ ಇದ್ದೇವೆ, ಹೇಗೆ ನೋಡಿಕೊಳ್ತಾ ಇದ್ದೇವೆ, ಹೇಗೆ ಆ ಒಂದು ಬಹುಮಾನವನ್ನು ದೇವರಲ್ಲಿ ನಾವು ಬೆಳೆಸ್ತಾ ಇದ್ದೇವೆ ಎಂದು ವಾಕ್ಯದ ಮೂಲಕ ನಾವು ಇವತ್ತು ಪರಿಶೀಲನೆ ಮಾಡಿಕೊಳ್ಳಬೇಕು. ಈಗ ನಿಮಗೊಂದು ಗಿಫ್ಟನ್ನು ಯಾರಾದರೂ ಕೊಡುವಾಗ ನೀವು ಅದನ್ನು ತುಂಬ ಜೋಪಾನವಾಗಿ ನೋಡಿಕೊಳ್ತೀರಾ, ಅದನ್ನು ತುಂಬ ಸಂರಕ್ಷಿಸ್ತೀರಾ, ಅದಕ್ಕೆ ಯಾವುದೇ ಹಾನಿ ಉಂಟಾಗದಂತೆ ನೀವು ಕಾಪಾಡ್ತೀರಾ. ಅದೇ ರೀತಿಯಾಗಿ ದೇವರು ಕೊಟ್ಟಂಥ ಮಕ್ಕಳನ್ನು ನೀವು ಅನೇಕ ಅಗತ್ಯತೆಗಳನ್ನು ಪೂರೈಸುತ್ತಾ ಮಕ್ಕಳನ್ನು ಪೋಷಿಸ್ತಾ ಇರ್ಬೋದು, ಪಾಲನೆ ಮಾಡ್ತಾ ಇರ್ಬೋದು, ಆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸಗಳನ್ನು ನೀವು ಕೊಡಿಸ್ತಾ ಇರ್ಬೋದು. ಆದರೆ ಅಷ್ಟು ಮಾತ್ರ ಮಾಡಿದರೆ ಸಾಕಾಗೋದಿಲ್ಲ. ನಾವು ದೇವರು ನಮಗೆ ಕೊಟ್ಟಂಥ ಮಕ್ಕಳನ್ನು ದೇವರಲ್ಲಿ ಮೊದಲು ಬೆಳೆಸಬೇಕು. ದೇವರಿಗಾಗಿ ನಾವು ಪ್ರತಿಷ್ಠಿಸಲ್ಪಡಬೇಕು. ಮೊದಲನೇದಾಗಿ ದೇವರು ನಮಗೆ ಕೊಟ್ಟಂಥ ಈ ಬಹುಮಾನವಾದಂಥ ಮಕ್ಕಳನ್ನು, ಇವತ್ತು ನಿಮ್ಮ ಕುಟುಂಬದಲ್ಲಿ ನಿಮಗೆ 1, 2, 3 ಮಕ್ಕಳನ್ನು ದೇವರು ದಯಪಾಲಿಸಿರಬಹುದು. ಆ ಮಕ್ಕಳನ್ನು ನೀವು ಹೇಗೆ ದೇವರಲ್ಲಿ ಬೆಳೆಸ್ತಾ ಇದ್ದೀರಾ? ಮೊದಲನೇದಾಗಿ ಆ ಮಕ್ಕಳನ್ನು ನೀವು ದೇವರ ಸನ್ನಿಧಿಯಲ್ಲಿ ಬೆಳೆಸಬೇಕು, ದೇವರಿಗೆ ಪ್ರತಿಷ್ಠಿಸಲ್ಪಡಬೇಕು, ದೇವರಿಗಾಗಿ ನೀವು ಒಪ್ಪಿಸಿಕೊಡುವವರಾಗಿರಬೇಕು. ಯೇಸು ಕ್ರಿಸ್ತನು ಆತನು ಹುಟ್ಟಿದಂತಹ ಸಮಯದಲ್ಲಿ ದೇವಾಲಯಕ್ಕೆ ಕರೆದುಕೊಂಡು ಹೋಗಿ ಆ ಕೂಸನ್ನು ಪ್ರತಿಷ್ಠೆ ಮಾಡುವುದನ್ನು ಕಾಣ್ತೇವೆ. ಇವತ್ತು ನಾವು ನಮ್ಮ ಮಕ್ಕಳನ್ನು ದೇವರಲ್ಲಿ ಪ್ರತಿಷ್ಠಿಸಲ್ಪಟ್ಟವರಾಗಿ ಬೆಳೆಸ್ತಾ ಇದ್ದೇವಾ? ಆ ಮಕ್ಕಳು ಸ್ಕೂಲಿಗೆ ಹೋದರೆ ಸಾಕು, ಆ ಮಕ್ಕಳು ಓದಿದರೆ ಸಾಕು, ಆರೋಗ್ಯವಾಗಿದ್ದರೆ ಸಾಕು, ಚೆನ್ನಾಗಿದ್ದರೆ ಸಾಕು ಅಂತ ನಾವು ಬಯಸ್ತೇವೆ. ಆದರೆ ಆ ಮಕ್ಕಳ ಆತ್ಮವು ಇರಬೇಕು ಎಂದು ನಾವು ಬಯಸ್ತಾ ಇದ್ದೇವಾ? ಆ ಮಕ್ಕಳು ಆತ್ಮಿಕವಾಗಿ ಬೆಳಿಬೇಕು, ಆ ಮಕ್ಕಳು ದೇವರಲ್ಲಿ ಬೆಳೆದು ಫಲವನ್ನು ಕೊಡಬೇಕು ಎಂದು ನಾವು ಬಯಸುವವರಾಗಿದ್ದೇವಾ? ನನ್ನ ಮಗ ಇಷ್ಟು ಓದಿ ಈ ಕೆಲಸವನ್ನು ತೆಗೆದುಕೊಳ್ಬೇಕು ಅಂತ ಇವತ್ತು ಎಷ್ಟೋ ಪೇರೆಂಟ್ಸ್ಗೆ ಆಸೆ ಇರ್ತದೆ. ಈ ಆಸೆ ಇರುವುದು ತಪ್ಪಲ್ಲ. ಆದರೆ ನಿಮ್ಮ ಒಂದು ಫೋಕಸ್, ನಿಮ್ಮ ಒಂದು ಗುರಿ ನಿಮ್ಮ ಮಗ ಬೆಳೆದು ಒಳ್ಳೆಯ ಸ್ಥಾನಕ್ಕೆ ಬರಬೇಕು ಅನ್ನೋದು ಮಾತ್ರ ಆಗಿರದೆ, ನಿಮ್ಮ ಮಕ್ಕಳು ಆತ್ಮಿಕವಾಗಿಯೂ ಕೂಡ ಬೆಳಿಬೇಕು, ಆತ್ಮಿಕವಾಗಿ ಇರಬೇಕು, ದೇವರ ಭಯಭಕ್ತಿಯವರಲ್ಲಿ ಇರಬೇಕು ಎಂದು ನೀವು ಯಾವಾಗಲೂ ಅಪೇಕ್ಷಿಸುವವರಾಗಬೇಕು. ಅದಕ್ಕಾಗಿ ನೀವು ಪ್ರಯತ್ನ ಮಾಡಬೇಕು, ಅದನ್ನು ನಿಮ್ಮ ಮಕ್ಕಳಲ್ಲಿ ಅಭ್ಯಾಸ ಮಾಡಿಸಬೇಕು. ದೇವ್ರ ವಾಕ್ಯ ಹೇಳ್ತದೆ, ಇಸ್ರಾಯೇಲರಿಗೆ ದೇವರು ಹೇಳ್ತಾರೆ, ನಿಮ್ಮ ಮಕ್ಕಳಿಗೆ ಕೂರುವಾಗ, ಹೇಳುವಾಗ, ಮಲಗುವಾಗ, ನಡೆದಾಡುವಾಗ ಎಲ್ಲ ಸಮಯದಲ್ಲೂ ದೇವರ ವಾಕ್ಯವನ್ನು ಅಭ್ಯಾಸ ಮಾಡಿಸ್ಬೇಕಂತ. ನಾವು ನಮ್ಮ ಮಕ್ಕಳಿಗೆ ದೇವರ ವಾಕ್ಯವನ್ನು ಇವತ್ತು ಹೇಳಿಕೊಡ್ತಾ ಇದ್ದೇವಾ? ನಾವು ನಮ್ಮ ಮಕ್ಕಳಿಗೆ ಇವತ್ತು ಫೋನ್ಗಳನ್ನು ಕೊಟ್ಟು ಅವರಿಗೆ ವಿಡಿಯೋ ಗೇಮ್ಸ್ಗಳನ್ನಾಗಿರ್ಬೋದು, ಹಾಗೆ ಕಾರ್ಟೂನ್ ಚಾನಲಲ್ಲಿ ಬರುವಂಥ ಇವತ್ತು ಚಿಕ್ಕ ಮಕ್ಕಳನ್ನು ಕೇಳಿ, ಕಾರ್ಟೂನ್ ಚಾನಲಲ್ಲಿ ಬರುವಂಥ ಎಲ್ಲ ವಿಧವಾದಂಥ ಪ್ರೋಗ್ರಾಮ್ಸ್ ಲಿಸ್ಟನ್ನು ಎಷ್ಟು ಚೆನ್ನಾಗಿ ಮಕ್ಕಳು ಹೇಳ್ತಾರೆ. ಅದೇ ಆ ಮಕ್ಕಳಲ್ಲಿ ದೇವರ ವಾಕ್ಯವಿದೆಯಾ? ದೇವರ ವಾಕ್ಯದ ಕುರಿತಾಗಿ ನೀವು ತಿಳಿಯಪಡಿಸ್ತಾ ಇದ್ದೀರಾ? ನಾವು ದೇವರ ವಾಕ್ಯವನ್ನು ಆ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು. ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ಮನೆಯೇ ಮೊದಲ ಪಾಠಶಾಲೆ.
ನೀವು ಮನೆಯಲ್ಲಿ ಮೊದಲು ಏನನ್ನ ಹೇಳ್ಕೊಡ್ತೀರಾ ಅದನ್ನೇ ಮಗು ಕಲಿಯುವಂಥದ್ದಾಗಿದೆ. ಒಂದು ಮಗು ಒಳ್ಳೆಯವನಾಗಿ ಸಮಾಜದಲ್ಲಿ ಬೆಳೆದು ನಿಂತು ದೇವರಿಗೆ ಫಲವನ್ನ ಕೊಡಲು ಸಾಧ್ಯ ಯಾವಾಗ ಆಗ್ತದೆ ಅಂದರೆ ಅವನ ಮನೆಯ ಅಟ್ಮಾಸ್ಫಿಯರ್, ಮನೆಯ ವಾತಾವರಣ ಒಳ್ಳೆಯದಾಗಿರುವಾಗ ಮಾತ್ರವೇ ಆ ಒಂದು ಮಗು ಒಳ್ಳೆಯ ಫಲವನ್ನ ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಒಬ್ಬ ಮಗು ಕೆಡ್ಲಿಕ್ಕೂ ಕಾರಣ ಯಾರಾಗ್ತದೆ ಅಂದ್ರೆ ಮನೆಯೇ ಮೊದಲು ಕಾರಣವಾಗ್ತದೆ. ಆದರೆ ಇಲ್ಲಿ ಅನ್ನಳೆಂಬ ಸ್ತ್ರೀ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ಒಂದು ಸಾಮುವೇಲನ ಪುಸ್ತಕ 1ನೇ ಅಧ್ಯಾಯ 27-28ನೇ ವಚನ ಓದಿಕೊಳ್ಳೋಣ. ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ನಾನು ಇವನನ್ನು ಯೆಹೋವನಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ. ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು. ಆಮೇಲೆ ಅವರು ಯೆಹೋವನಿಗೆ ನಮಸ್ಕರಿಸಿದರು. ಜೀವದಿಂದಿರುವವರೆಗೂ ಯಾರಿಗೋಸ್ಕರ ಇಲ್ಲಿ ಅನ್ನಳು ಸಮರ್ಪಿಸ್ತಾ ಇದ್ದಾಳೆ ಅಂದ್ರೆ, ದೇವರಿಗೋಸ್ಕರ ತನಗೆ ಕೊಟ್ಟಂತಹ ಮಗುವನ್ನ ದೇವರಿಗಾಗಿ ಜೀವದಿಂದಿರುವ ತನಕ ದೇವರಿಗಾಗಿ ಮೀಸಲಾಗಿರಬೇಕು, ಪ್ರತಿಷ್ಠಿತನಾಗಿರಬೇಕೆಂದು ಸಮರ್ಪಿಸುವುದನ್ನ ಕಾಣುತ್ತೇವೆ. ಇವತ್ತು ನಮ್ಮ ಮಕ್ಕಳು ಜೀವದಿಂದಿರುವವರೆಗೂ ದೇವರಿಗಾಗಿ ಪ್ರತಿಷ್ಠಿಸಲ್ಪಟ್ಟವರಾಗಿರಬೇಕೆಂದು ನಮ್ಮ ಬಯಕೆ ಇದೆಯಾ? ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಬೇರೆ ಮಕ್ಕಳಿಗಿಂತ ನನ್ನ ಮಗನು ನನ್ನ ಮಗಳು ಚೆನ್ನಾಗಿರಬೇಕು, ಚೆನ್ನಾಗಿ ಓದಬೇಕು, ಒಳ್ಳೆ ಸ್ಥಾನದಲ್ಲಿ ಇರಬೇಕಂತ ಬಯಸ್ತೇವೆ ಹೊರತು ಆ ಮಕ್ಕಳ ಆತ್ಮಿಕ ಪರಿಸ್ಥಿತಿಗಳು, ಆ ಮಕ್ಕಳ ಆತ್ಮಿಕ ಜೀವಿತದ ಕುರಿತಾಗಿ, ಪ್ರಾರ್ಥನೆಯ ಜೀವಿತದ ಕುರಿತಾಗಿ ನಾವು ಎಂದಾದರೂ ಯೋಚನೆ ಮಾಡ್ತೇವಾ? ಇವತ್ತು ಎಷ್ಟೋ ಪೇರೆಂಟ್ಸ್ ಇದೇ ತರ ಮಾಡ್ತಾ ಇದ್ದಾರೆ. ಆತ್ಮಿಕವಾಗಿ ಮಕ್ಕಳನ್ನ ಬೆಳೆಸ್ತಾ ಇಲ್ಲ. ಸಂಡೇ ಸ್ಕೂಲಿಗೆ ಕಳಿಸುವುದರ ಬದಲಾಗಿ ಭಾನುವಾರವೇ ಬೇರೆ ಒಂದು ಕ್ಲಾಸ್ಗಳಿಗೆ, ಭರತನಾಟ್ಯಂ ಕ್ಲಾಸ್ಗಳಿಗೆ ಕಳಿಸ್ತಾರೆ, ಕೆಲವರು ಸಿಂಗಿಂಗ್ ಕ್ಲಾಸ್ಗಳಿಗೆ, ಹಾಗೆ ಕರಾಟೆ ಕ್ಲಾಸ್ಗಳಿಗೆ, ಸ್ಪೋರ್ಟ್ಸ್ ಕ್ಲಾಸ್ಗಳಿಗೆ, ಹೀಗೆ ಅನೇಕ ಕ್ಲಾಸ್ಗಳಿಗೆ ಭಾನುವಾರಗಳು ಕಳಿಸ್ತಾರೆ. ಆದರೆ ಸಂಡೇ ಸ್ಕೂಲಿಗೆ ಕಳಿಸೋದಿಲ್ಲ. ನೀವು ಬೇರೆ ಕ್ಲಾಸ್ಗಳಿಗೆ ಕಳಿಸಬೇಡಿ ಅಂತ ಹೇಳ್ತಾ ಇಲ್ಲ, ಆದರೆ ನಿಮ್ಮ ಮಕ್ಕಳನ್ನ ನೀವು ಸಂಡೇ ಸ್ಕೂಲಿಗೆ ಕಳಿಸಬೇಕು, ಭಾನುವಾರ ಶಾಲೆಗೆ ಕಳಿಸಬೇಕು. ಯಾಕೆಂದ್ರೆ ಚಿಕ್ಕ ವಯಸ್ಸಿನಲ್ಲಿಯೇ ವಾಕ್ಯಗಳು ಆ ಮಕ್ಕಳ ಹೃದಯದಲ್ಲಿ ಬೀಳುವಾಗ ಕೇಳಿದಂತ ವಾಕ್ಯಗಳು ಖಂಡಿತವಾಗಿಯೂ ಎಂದಿಗೂ ಅದು ನಿಷ್ಪ್ರಯೋಜನವಾಗೋದಿಲ್ಲ, ಅದು ನಾಶವಾಗಿ ಹೋಗೋದಿಲ್ಲ. ಯಾಕೆಂದರೆ ಕೇಳಿದಂತ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತದ್ದಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ ಹೇಳುವ ಪ್ರಕಾರ ದೇವರ ವಾಕ್ಯವು ಸಜೀವವಾಗಿದ್ದು ಯಾವ ಈ ಬಾಯಿ ಕತ್ತಿಗಿಂತಲೂ ಹದವಾಗಿರುವಂಥದ್ದು, ಪ್ರಾಣ ಆತ್ಮ ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರುವಂಥದ್ದಾಗಿದೆ, ಹೃದಯದ ಉದ್ದೇಶಗಳನ್ನು ಆಲೋಚನೆಗಳನ್ನು ವಿವೇಚಿಸುವಂಥದ್ದಾಗಿದೆ. ಈ ವಾಕ್ಯಗಳು ಮಕ್ಕಳ ಹೃದಯದಲ್ಲಿ ಬೀಳುವಾಗ, ಮಕ್ಕಳ ಹೃದಯದಲ್ಲಿ ಹೋಗುವಾಗ ಆ ವಾಕ್ಯಗಳು ಅವರ ಯವನ ಪ್ರಾಯದಲ್ಲಿ ಕೆಲವೊಮ್ಮೆ ಅವರು ತಪ್ಪಿ ಹೋಗುವಾಗಲೂ ಸಹ ಆ ವಾಕ್ಯಗಳ ಮೂಲಕ ಅವರ ಜೀವಿತದಲ್ಲಿ ಮಾನಸಾಂತರ ಉಂಟಾಗ್ತದೆ. ಯಾಕೆಂದ್ರೆ ಇದಕ್ಕೆ ಬೆಸ್ಟ್ ಉದಾಹರಣೆ ಯಾರಂದ್ರೆ ನಾನೇ ಆಗಿದ್ದೇನೆ. ನಾವು ಸಂಡೇ ಕ್ಲಾಸಿಗೆ ಹೋಗ್ತಾ ಇದ್ದೆವು. ಸಂಡೇ ಕ್ಲಾಸಲ್ಲಿ ನಮ್ಗೆ ಅನೇಕ ವಿಷಯಗಳನ್ನ ಕಲಿಸಿಕೊಡ್ತಾ ಇದ್ರು. ಆದರೆ ಅಲ್ಲಿ ಹೇಳಿದಂಥ ವಾಕ್ಯಗಳೇ ನಿಜವಾಗಿಯೂ ನನ್ನ ಜೀವಿತದಲ್ಲಿ ಕಾರ್ಯವನ್ನ ಮಾಡಿ ನನ್ನನ್ನು ಬದಲಾವಣೆ ಮಾಡಿದಂಥದ್ದಾಗಿದೆ. ಆದ ಕಾರಣ ನಿಮ್ಮ ಮಕ್ಕಳನ್ನ ಮೊದಲು ನೀವು ದೇವರ ಸನ್ನಿಧಿಯಲ್ಲಿ, ದೇವರಲ್ಲೇ ನೀವು ಬೆಳೆಸಬೇಕು. ನೀವು ಮನೆಯಲ್ಲಿ ಇರುವಾಗ ಅವರಿಗೆ ನೀವು ಪ್ರಾರ್ಥನೆಗಳನ್ನ ಮಾಡಬೇಕು, ಅವರಿಗೋಸ್ಕರ ನೀವು ಪ್ರಾರ್ಥಿಸಬೇಕು. ನಂತರ ಅವರಿಗೆ ನೀವು ಪ್ರಾರ್ಥನೆಗಳನ್ನ ಹೇಳಿಕೊಡಬೇಕು. ಎಷ್ಟೋ ಜನ ಮಕ್ಕಳಿಗೆ ಇಂದು ಪ್ರಾರ್ಥನೆಯನ್ನೇ, ಅವರು 10th ಆಗಿರ್ತಾರೆ, ಹೈಸ್ಕೂಲ್ ಮಕ್ಕಳಾಗಿರ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಆದರೆ ಅವರಿಗೆ ಹೇಗೆ ಪ್ರಾರ್ಥನೆ ಮಾಡಬೇಕಂತನೇ ಗೊತ್ತಿಲ್ಲ. ಯಾಕೆಂದ್ರೆ ಮನೆಯಲ್ಲಿ ಅವರಿಗೆ ಪ್ರಾರ್ಥನೆಯನ್ನ ಯಾರು ಸಹ ಹೇಳಿಕೊಡೋದಿಲ್ಲ. ನೀವು ಮೊದಲು ಹೇಳಿಕೊಡಿ, ನಂತರ ಪರಿಶುದ್ಧಾತ್ಮನ ಕಾರ್ಯದಿಂದ ಅವರು ಇನ್ನೂ ಕೂಡ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಬೆಳಿಲಿಕ್ಕೆ ಅದು ಸಹಾಯವಾಗ್ತದೆ. ಹಾಗೆ ನೀವು ದೇವರ ವಾಕ್ಯವನ್ನ ಹೇಳಿಕೊಡಬೇಕು. ನೀವು ಮನೆಯಲ್ಲಿ ದೇವರ ವಾಕ್ಯವನ್ನ ಹೇಳಿಕೊಡುವಾಗ ನೀವು ಹೇಳಿಕೊಡುವ ವಾಕ್ಯಗಳು ಆ ಮಕ್ಕಳ ಹೃದಯವನ್ನ ಬದಲಾಯಿಸುವಂತದ್ದಾಗಿದೆ, ಆ ಮಕ್ಕಳನ್ನ ರಕ್ಷಣೆಯಲ್ಲಿ ನಡೆಸುವಂತದ್ದಾಗಿದೆ. ಆ ಮಕ್ಕಳನ್ನ ನಾವು ದೇವರ ಕೈಗೆ ಒಪ್ಪಿಸಿ ಕೊಟ್ಟವರಾಗಿರಬೇಕು. ಅನೇಕ ಸಲ ನಿಮ್ಮ ಮಕ್ಕಳ ಕುರಿತಾಗಿ ನಿಮ್ಗೆ ಅನೇಕ ಚಿಂತೆಗಳು ಉಂಟಾಗಬಹುದು, ಆದರೆ ನಿಮ್ಮ ಮಕ್ಕಳ ಭವಿಷ್ಯವನ್ನ, ನಿಮ್ಮ ಮಗುವನ್ನ ದೇವರ ಕೈಗೆ ಒಪ್ಪಿಸುವಾಗ ದೇವರು ನಿಮ್ಮ ಮಗುವಿನ ಭವಿಷ್ಯವನ್ನ ಕಟ್ಟಲ್ಪಡುವವರಾಗಿದ್ದಾರೆ. ಆತನ ಕೈಗೆ ನೀವು ಒಪ್ಪಿಸುವಾಗ ಆತನು ಆ ಮಗುವಿನ ಜೀವಿತವನ್ನ ಆಶೀರ್ವಾದಕರವಾಗುವ ಹಾಗೆ ದೇವರು ಮಾರ್ಪಡಿಸುವ ಆತನಾಗಿದ್ದಾನೆ. ಆದರೆ ನಾವೇನ್ ಮಾಡ್ತೇವೆ, ಈ ಲೋಕದ ಅನೇಕ ಕಾರ್ಯಗಳಿಗೋಸ್ಕರ ಮಕ್ಕಳನ್ನ ಎನ್ಕರೇಜ್ ಮಾಡ್ತೇವೆ, ಆದರೆ ದೇವರ ಕಾರ್ಯಗಳಿಗಾಗಿ ನಾವು ಇವತ್ತು ಎಷ್ಟು ಜನ ಎನ್ಕರೇಜ್ ಮಾಡ್ತಾ ಇದ್ದೇವೆ? ಮಗು ಪ್ರಾರ್ಥನೆ ಮಾಡಲಿಕ್ಕೆ, ಸಂಡೇ ಸ್ಕೂಲ್ ಹೋಗ್ಲಿಕ್ಕೆ, ದೇವರಲ್ಲಿ ಬೆಳಿಲಿಕ್ಕೆ ನಾವು ಎನ್ಕರೇಜ್ ಮಾಡ್ತಾ ಇದ್ದೇವಾ?
ನಾವು ಮಕ್ಕಳನ್ನ ಬಲಪಡಿಸ್ತಾ ಇದ್ದೇವಾ? ದೇವರಲ್ಲಿ ನಾವು ಮೊದಲು ಪ್ರತಿಷ್ಠಿಸಲ್ಪಡಬೇಕು. ಮಕ್ಕಳನ್ನ ದೇವರ ಸನ್ನಿಧಿಯಲ್ಲಿ ಮಕ್ಕಳನ್ನ ಬೆಳೆಸಬೇಕು. ಹಾಗೆ ಎರಡನೇದಾಗಿ ಮಕ್ಕಳನ್ನ ನಾವು ನಂಬಿಕೆಯಲ್ಲಿ ಬೆಳೆಸಬೇಕು. ಅನೇಕ ಸಲ ನಾವು ಮಕ್ಕಳಿಗೆ ನಂಬಿಕೆನ ಹೇಳಿಕೊಡ್ತೇವೆ, ಆದರೆ ಆ ಮಕ್ಕಳಿಗೆ ಆ ನಂಬಿಕೆ ಕುರಿತಾಗಿ ಆ ವಯಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳಲು ಆಗದೇ ಇರೋ ಕಾರಣಕ್ಕೆ ಅನೇಕ ಸಲ ಕೆಲವೊಂದು ಮಕ್ಕಳಿಗೆ ಅರ್ಥವಾಗೋದಿಲ್ಲ. ಆದರೆ ಆ ನಂಬಿಕೆಯು ನಿಮ್ಮ ಜೀವಿತದಲ್ಲಿರುವಾಗ, ನಿಮ್ಮ ಜೀವಿತದಿಂದ ನಿಮ್ಮ ಮಕ್ಕಳಿಗೆ ತೋರಿಸಲ್ಪಡುವಾಗ ಅದು ಖಂಡಿತವಾಗಿಯೂ ಮಕ್ಕಳ ಜೀವಿತದಲ್ಲಿ ಇಂಪ್ಯಾಕ್ಟ್ ಮಾಡ್ತದೆ. ಮಕ್ಕಳ ಜೀವನದಲ್ಲಿ ಅದು ಕಾರ್ಯ ಮಾಡುವಂಥದ್ದಾಗಿದೆ. ನಾವು ಸತ್ಯವೇದದಲ್ಲಿ ಒಬ್ಬ ಯವನಸ್ಥನನ್ನ ಕಾಣ್ತೇವೆ. ಆ ಯವನಸ್ಥನು ನಂಬಿಕೆಯಲ್ಲಿ, ನಿಷ್ಕಪಟವಾದ ನಂಬಿಕೆ ಆತನಲ್ಲಿ ಬರಲಿಕ್ಕೆ ಕಾರಣ ಯಾರಂದ್ರೆ ಅವರ ತಾಯಿ ಮತ್ತೆ ಅವರ ಅಜ್ಜಿ ಆಗಿರ್ತಾರೆ. ಸೊ ಇವತ್ತು ನಮ್ಮ ಮಕ್ಕಳಲ್ಲಿ ನಂಬಿಕೆ ಬರಲಿಕ್ಕೆ ನಾವು ಕಾರಣರಾಗಿದ್ದೇವಾ ಅಥವಾ ಅಪನಂಬಿಕೆಯ ಮಾತುಗಳನ್ನು ಆಡ್ತಾ ಇದ್ದೇವಾ? ಕಳೆದ ವಾರ ನಾವು ಕಲಿತಿದ್ವು, ನಮ್ಮ ನಾಲಿಗೆಯಿಂದ ಬರುವ ಮಾತುಗಳು ಧೈರ್ಯದ ಮಾತು, ವಿಶ್ವಾಸದ ಮಾತು, ನಂಬಿಕೆಯ ಮಾತುಗಳಾಗಿರಬೇಕು. ನಮ್ಮ ಜೀವಿತದಲ್ಲಿ ನಂಬಿಕೆಯ, ಧೈರ್ಯದ ಮಾತು ನಾವು ದೇವರಲ್ಲಿ ವಿಶ್ವಾಸ ಇಟ್ಟುಕೊಂಡು ಜೀವಿಸುವಾಗ ನಮ್ಮ ಜೀವಿತವನ್ನ ಗಮನಿಸುವಂತ ಮಗುವು ಕೂಡ ಕಷ್ಟ ಬರುವಾಗ, ಸಮಸ್ಯೆ ಬರುವಾಗ, ಪ್ರಯಾಸಗಳು ಬರುವಾಗ, ಇಕ್ಕಟ್ಟಿನ ಪರಿಸ್ಥಿತಿಗಳು ಬರುವಾಗ ದೇವರನ್ನ ಆತುಕೊಳ್ಳಲು, ದೇವರ ಮೇಲೆ ನಂಬಿಕೆ ಇಡಲು ಆ ಮಗು ಸಹ ಅಭ್ಯಾಸ ಮಾಡಿಕೊಳ್ತದೆ. ನಾವಿವತ್ತು ಏನನ್ನ ಮಕ್ಕಳಿಗೆ ತೋರಿಸ್ತಾ ಇದ್ದೇವೆ? ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳಿಗೆ ಕೆಟ್ಟದಾದಂಥ ವಿಷಯಗಳಲ್ಲಿ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಬೇಡವಾದಂಥ ಫಿಲ್ಮ್ಗಳನ್ನು ತೋರಿಸುವಂಥದ್ದು, ಹಾಗೆ ಬೇಡವಾದಂತಹ ಕಾರ್ಯಗಳನ್ನು ಮಾಡಿಸುವಂಥದ್ದು. ವಿಡಿಯೋ ಗೇಮ್ಸ್ ಒಳಗೆ ತಂದೆ ತಾಯಿಗಳೇ ಎಷ್ಟೋ ಜನ ಇವತ್ತು ಕೊಟ್ಟಿದ್ದಾರೆ. ವಿಡಿಯೋ ಗೇಮ್ಸ್ಗಳು ಎಷ್ಟು ಡೇಂಜರಸ್ ಆಗಿದೆ ಅಂತ ನಿಮಗೆ ಅನೇಕ ಸಲ ಅದರ ಒಂದು ಜ್ಞಾನವಿಲ್ಲದೆ ನಿಮ್ಮ ಮಕ್ಕಳನ್ನ ನೀವೇ ಅದರೊಳಗೆ ತಳ್ತಾ ಇದ್ದೀರಾ. ಎಷ್ಟೋ ಜನರು, ಎಷ್ಟೋ ಮಕ್ಕಳುಗಳು ಎಂದು ಈ ಗೇಮ್ಸ್ಗಳಿಗೆ ಅಡಿಕ್ಟ್ ಆಗಿ ಎಷ್ಟೋ ಜನರು ಆತ್ಮಹತ್ಯೆಗಳನ್ನ ಮಾಡಿಕೊಂಡಿದ್ದಾರೆ. ಎಷ್ಟೋ ಮಕ್ಕಳು ಮೆಂಟಲಿ ಅಪ್ಸೆಟ್ ಆಗಿದ್ದಾರೆ. ಸೊ ನಾವು ದೇವರ ವಾಕ್ಯವನ್ನ ಕಳಿಸಬೇಕು. ನೋಡಿ, ಈ ಲೋಕದ ಯಾವುದೇ ವಿಷಯಗಳು ನಾವು ಮಕ್ಕಳಿಗೆ ಕಳಿಸುವಾಗ ಆ ಮಕ್ಕಳಲ್ಲಿ ಏನು ಉಂಟಾಗ್ತದೆ? ಪಾಪ ಸ್ವಭಾವಗಳು ಉಂಟಾಗ್ತದೆ. ಆದರೆ ದೇವರ ವಾಕ್ಯವನ್ನು ನಾವು ಮಕ್ಕಳಿಗೆ ಕಲಿಸಿಕೊಡುವಾಗ ಅವರಲ್ಲಿ ಒಳ್ಳೆಯ ಗುಣವನ್ನ, ಒಳ್ಳೆಯ ಫಲವನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ. 2 ತಿಮೋಥಿಯನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಓದಿಕೊಳ್ಳುವುದಾದರೆ, ನನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೋ ನಿನ್ನ ತಾಯಿಯಾದ ಯುನಿಕೆಯಲ್ಲಿಯೂ ವಾಸವಾಗಿತ್ತು, ಹಾಗೆ ನಿನ್ನಲ್ಲಿಯೂ ವಾಸವಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ. ಯಾರಲ್ಲಿ ನಂಬಿಕೆ ಮೊದಲಿತ್ತು? ಅವರ ಅಜ್ಜಿಯಲ್ಲಿ. ಈ ತಿಮೋತಿಯನ ತಾಯಿ ಬಂದು ಯಹೂದ್ಯಳಾಗಿದ್ದಾಳೆ, ಹಾಗೆ ಈತನ ತಂದೆ ಬಂದು ಗ್ರೀಕನಾಗಿದ್ದಾನೆ. ಗ್ರೀಕರಂದ್ರೆ ಆಗಿನ ಕಾಲದಲ್ಲಿ ಅವರಿಗೆ ಅಷ್ಟು ನಾಗರಿಕತೆ ಇರ್ತಾ ಇರಲಿಲ್ಲ. ಅಂಥವನ ಮಗನಾದಂತಹ ತಿಮೋತಿಯನಲ್ಲಿ ಇವತ್ತು ನಿಷ್ಕಪಟವಾದ ನಂಬಿಕೆ ಬರಲಿಕ್ಕೆ ಕಾರಣವೇನೆಂದರೆ ಆಕೆಯ ತಾಯಿ ಮತ್ತು ಅಜ್ಜಿಯಲ್ಲಿದ್ದಂತಹ ನಂಬಿಕೆಯನ್ನ ನಾವು ನೋಡ್ತೇವೆ. ಇವತ್ತು ನಮ್ಮಲ್ಲಿ ನಂಬಿಕೆ ಇದೆಯಾ? ನಮ್ಮ ಪ್ರಾರ್ಥನಾ ಜೀವಿತಗಳು, ನಮ್ಮ ನಡತೆಗಳು, ನಮ್ಮ ನುಡಿಗಳು, ನಮ್ಮ ಕ್ರಿಯೆಗಳಿಂದ ನಮ್ಮ ಮಕ್ಕಳು ಒಳ್ಳೆಯದನ್ನ ಕಲಿತಾ ಇದ್ದಾರೋ ಅಥವಾ ಕೆಟ್ಟದ್ದನ್ನ ಕಲಿತಾ ಇದ್ದಾರೋ ನಾವು ಯೋಚನೆ ಮಾಡಬೇಕು. ನೋಹನ ಮಕ್ಕಳ ಕುರಿತಾಗಿ ಕಾಣ್ತೇವೆ. ನೋಹನು ಬದುಕಿದಂತ ಕಾಲದಲ್ಲಿ ಮನುಷ್ಯರು ಹೇಗಿದ್ರಂದ್ರೆ ದುಷ್ಟರು ಮತ್ತು ಭಕ್ತಿಹೀನರಾಗಿರುವುದನ್ನ ನಾವು ಕಾಣಲ್ಪಡ್ತೇವೆ. ಆದರೆ ನೋಹನ ಮಕ್ಕಳಲ್ಲಿ ಮಾತ್ರ ಆ ದುಷ್ಟತ್ವ ಯಾಕೆ ಬಂದಿಲ್ಲ ಅಂದ್ರೆ ತಂದೆ ತಾಯಿಗಳಾದಂಥವರು ತಮ್ಮಲ್ಲಿದ್ದಂಥ ನಂಬಿಕೆಯನ್ನ, ತಮ್ಮಲ್ಲಿದ್ದ ದೇವರ ಒಂದು ವಿಶ್ವಾಸವನ್ನ ಆ ಮಕ್ಕಳಿಗೂ ತಿಳಿಯಪಡಿಸಿದ್ರು. ನೋಹನ ಮಕ್ಕಳು ಕೂಡ ನಾವೆಯಲ್ಲಿ ಸೇರಿ ರಕ್ಷಣೆ ಹೊಂದುವುದನ್ನು ಕಾಣ್ತೇವೆ. ಅವರು ವಾಸವಾಗಿದ್ದಂತಹ ಕಾಲಘಟ್ಟವು ಬಹು ಪಾಪವಾಗಿದ್ದಂತಹ ಕಾಲಘಟ್ಟವಾಗಿತ್ತು. ದುಷ್ಟರು, ಭಕ್ತಿಹೀನರಾಗಿದ್ರು, ಇಷ್ಟ ಬಂದಂತೆ ವಿವಾಹವಾಗ್ತಾ ಇದ್ರು, ಇಷ್ಟ ಬಂದಂತೆ ಕೆಟ್ಟ ಪಾಪಗಳಲ್ಲಿ ಜೀವಿಸ್ತಾ ಇದ್ದರು. ಆದರೆ ನೋಹನು ಮತ್ತು ಅವನ ಕುಟುಂಬ ಮಾತ್ರ ದೇವರಿಗೆ ಭಯಭಕ್ತಿಯಿಂದ ಜೀವಿಸ್ತಾ ಇತ್ತು. ನೋಹನು ಮಾತ್ರ ನೀತಿ ಉಳ್ಳವನಾಗಿರಲಿಲ್ಲ, ಅವನ ಮಕ್ಕಳಿಗೂ ಸಹ ಅವನು ತಿಳಿಯಪಡಿಸಿದನು. ಅವನ ಮಕ್ಕಳು ಸಹ ನೋಹನೊಟ್ಟಿಗೆ ನಾವೆಯೊಳಗೆ ಸೇರಿ ರಕ್ಷಣೆಯನ್ನು ಹೊಂದುವುದನ್ನು ಕಾಣ್ತೇವೆ. ಇವತ್ತು ನಾವು ಅನೇಕ ಸಲ ಏನನ್ನ ಉದಾಹರಣೆಯಾಗಿ ಕೊಡ್ತೇವೆ ಅಂದರೆ, ನಮ್ಮ ಮಕ್ಕಳು ಕೆಡ್ಲಿಕ್ಕೆ ಕಾರಣ ಯಾರಂದ್ರೆ ಅವನು ಹೋಗುವ ಸಹವಾಸವಾಗಿದೆ, ಅವನು ಹೋಗುವಂಥ ಈ ಕೆಟ್ಟ ಫ್ರೆಂಡ್ಶಿಪ್ ಆಗಿದೆ. ಕೆಟ್ಟ ಫ್ರೆಂಡ್ಶಿಪ್ ಜೊತೆ ನಾವು ಅನೇಕ ಸಲ ನೆಪಗಳನ್ನ ಹೇಳ್ತೇವೆ. ಆದರೆ ನಮ್ಮ ಮಕ್ಕಳಿಗೆ ನಾವು ದೇವರ ಭಯವನ್ನ, ದೇವರ ಭಕ್ತಿಯನ್ನ, ಎಲ್ಲೇ ವಾಸಿಸಿದ್ರು, ಹೇಗೆ ಇದ್ರು ದೇವರಿಗಾಗಿ ಜೀವಿಸಬೇಕು ಎಂಬ ವಿಷಯವನ್ನ ನಾವು ತಿಳಿಸಿಕೊಡೋದಿಲ್ಲ. ದೇವರ ವಾಕ್ಯವನ್ನ ತಿಳಿಸಿಕೊಡೋದಿಲ್ಲ.
ಆ ಮಕ್ಕಳು ತಪ್ಪು ಮಾಡುವಾಗ ಆ ಮಕ್ಕಳನ್ನ ಖಂಡಿಸಿ ಆ ಮಕ್ಕಳನ್ನ ನಾವು ಎಚ್ಚರಿಸೋದಿಲ್ಲ. ಎಷ್ಟೋ ತಂದೆ ತಾಯಿಗಳು ಇವತ್ತು ಈ ಕಾರ್ಯವನ್ನೇ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಗದರಿಸಬೇಕು, ಖಂಡಿಸಬೇಕು, ಎಚ್ಚರಿಸಬೇಕು, ಉಪದೇಶಿಸಬೇಕು. ಆ ಮಕ್ಕಳನ್ನ ದೇವರ ಮಾರ್ಗದಲ್ಲಿ ಸರಿಯಾಗಿ ನೀವು ನಡೆಸುವವರಾಗಿರ್ಬೇಕು. ಯಾಕೆಂದ್ರೆ ಮಕ್ಕಳು ದೇವರು ನಿಮಗೆ ಕೊಟ್ಟಿರುವಂತಹ ಬಹುಮಾನವಾಗಿದೆ. ನೋಹನ ಮಕ್ಕಳಲ್ಲಿದ್ದಂತಹ ಭಯಭಕ್ತಿ ಇಂದು ನಾವು ಸಹ ನಮ್ಮ ಮಕ್ಕಳಿಗೆ ತಿಳಿಸಿಕೊಡುವವರಾಗಿರ್ಬೇಕು, ಕಲಿಸಿಕೊಡುವವರಾಗಿರ್ಬೇಕು. ಹಾಗೆ ತಂದೆ ತಾಯಿಗಳಾದಂಥವರು ಬಹುಮುಖ್ಯವಾಗಿ ನೆನಪಿನಲ್ಲೇ ಇಟ್ಟುಕೊಳ್ಳಬೇಕಾದಂತಹ ವಿಷಯವೇನೆಂದ್ರೆ, ತಂದೆ ತಾಯಿಗಳಾದಂತಹ ನಿಮ್ಮಲ್ಲಿ ಒಳ್ಳೆಯ ಗುಣಗಳು, ಸದ್ಗುಣಗಳು ಹಾಗೂ ನಿಮ್ಮ ನಡತೆ, ನಿಮ್ಮ ನುಡಿ, ನಿಮ್ಮ ಕ್ರಿಯೆಗಳು ಯಾವಾಗಲೂ ಮಕ್ಕಳು ಗಮನಿಸುವಂಥವರಾಗಿದ್ದಾರೆ. ಅನೇಕ ಸಲ ನಮ್ಮ ಗುಣಗಳಿಂದ, ನಮ್ಮ ನಡತೆಯಿಂದ, ನಮ್ಮ ಕೆಟ್ಟ ಬುದ್ಧಿಗಳಿಂದ ಮಕ್ಕಳ ಜೀವಿತಕ್ಕೆ ತೊಂದರೆಯನ್ನು ಉಂಟು ಮಾಡಬಾರ್ದು. ಇವತ್ತು ಎಷ್ಟೋ ಕುಟುಂಬದಲ್ಲಿ ಮಕ್ಕಳು ದಾರಿ ತಪ್ಪಲಿಕ್ಕೆ ಮುಖ್ಯ ಕಾರಣ ಏನಂದ್ರೆ, ಕೆಲವೊಂದು ತಂದೆಯಂದಿರು ಬೇಡವಾದಂತಹ ತೀರ್ಮಾನಗಳನ್ನ, ಅವರಲ್ಲಿರುವಂತಹ ಕೆಟ್ಟ ಬುದ್ಧಿಗಳಿಂದ, ಕೆಟ್ಟ ಚಟಗಳಿಂದ, ಕೆಟ್ಟ ಸಹವಾಸಗಳಿಂದ ಇಂದು ಮಕ್ಕಳನ್ನ ಬಾಧಿಸಲ್ಪಡ್ತಾ ಇದ್ದಾರೆ. ಮಕ್ಕಳಿಗೆ ಶಾಪವನ್ನು ಉಂಟು ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ವೇದನೆಯನ್ನು ಉಂಟು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಎಷ್ಟೋ ತಾಯಂದಿರು ಸಹ ಅವರ ತಪ್ಪಾದ ತೀರ್ಮಾನದಿಂದ, ಅವರ ಕೆಟ್ಟ ನಡತೆಗಳಿಂದ, ಕೆಟ್ಟ ಗುಣಗಳಿಂದ, ಕ್ರಿಯೆಗಳಿಂದ ಮಕ್ಕಳನ್ನ ಬಾಧೆ ಪಡಿಸ್ತಾ ಇದ್ದಾರೆ, ಮಕ್ಕಳಿಗೆ ನೋವು ಪಡಿಸ್ತಾ ಇದ್ದಾರೆ. ಆದ್ರೆ ನಾವು ಹೇಳ್ತೇವೆ, ನಮ್ಮ ಮಕ್ಕಳನ್ನ ನಾವು ತುಂಬಾ ಪ್ರೀತಿ ಮಾಡ್ತಾ ಇದ್ದೇವೆ, ನಮ್ಮ ಮಕ್ಕಳನ್ನ ನಾವು ತುಂಬಾ ಇಷ್ಟಪಡ್ತೇವೆ ಅಂತ ಅನೇಕ ಸಲ ನಾವು ಹೇಳ್ತೇವೆ. ಆದರೆ ನಮ್ಮ ನಡತೆ, ನಮ್ಮ ನುಡಿ, ನಮ್ಮ ಕ್ರಿಯೆಗಳು ನಮ್ಮ ಮಕ್ಕಳಿಗೆ ಎಷ್ಟೋ ಸಲ ಶಾಪವನ್ನು ಉಂಟು ಮಾಡ್ತದೆ, ನೋವನ್ನುಂಟು ಮಾಡ್ತದೆ, ವೇದನೆ ಉಂಟು ಮಾಡ್ತದೆ, ಅವರ ಜೀವಿತವನ್ನ ನಾಶಪಡಿಸುವಂತ ಕಾರ್ಯಗಳಾಗಿದೆ. ಸೌಲನು ಸಹ ಯೋನಾಥನನ್ನ ಪ್ರೀತಿಸ್ತೇನೆ ಅಂತ ಹೇಳ್ತಾನೆ. ಆದ್ರೆ ಸೌಲನಲ್ಲಿದ್ದಂತಹ ಹೊಟ್ಟೆ ಕಿಚ್ಚಿನ ಗುಣದಿಂದ ಯೋನಾಥನು ಸಹ ಸೌಲನೊಟ್ಟಿಗೆ ನಾಶವಾದುದನ್ನ ಸತ್ಯವೇದದಲ್ಲಿ ಕಾಣ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವುದು ನಿಮ್ಮ ಕುಟುಂಬವನ್ನ, ನಿಮ್ಮ ಮಕ್ಕಳ ಜೀವಿತವನ್ನ ನಾಶ ಮಾಡುವಂತ ಗುಣವು ಇವತ್ತು ನಿಮ್ಮಲ್ಲಿದೆ? ಯಾವ ದುರ್ನಡತೆ, ಯಾವ ಕೆಟ್ಟ ಸಹವಾಸಗಳು? ಇಂದು ಎಷ್ಟೋ ಮಕ್ಕಳು ನೋವಿಗೊಳಗಾಗಿದ್ದಾರೆ. ಯಾಕೆಂದ್ರೆ ತಂದೆ ತಾಯಿ ಇಟ್ಟುಕೊಂಡಿರುವಂತ ಬೇಡವಾದ ಸಂಬಂಧಗಳಿಂದ ಅವರಿಗೆ ನೋವನ್ನು ಉಂಟು ಮಾಡ್ತಾ ಇದ್ದೀರಾ. ಸೌಲನಲ್ಲಿದ್ದಂತಹ ಹೊಟ್ಟೆ ಕಿಚ್ಚಿನ ಬುದ್ಧಿಯಿಂದ ಫಿಲಿಷ್ಟಿಯರನ್ನ ಅವನು ನಾಶಪಡಿಸಬೇಕಾಗಿತ್ತು. ಆದ್ರೆ ಶತ್ರುವನ್ನ ನಾಶ ಮಾಡದೆ ತನ್ನ ಸಹೋದರನಾದಂತಹ ದಾವೀದನನ್ನ ದ್ವೇಷ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ದಾವೀದನ ಕುರಿತಾಗಿ ಹೊಟ್ಟೆ ಕಿಚ್ಚನ ಪಡುವುದನ್ನ ಕಾಣ್ತೇವೆ. ಫಿಲಿಷ್ಟಿಯನನ್ನ ಸೋಲಿಸುವುದು ಬಿಟ್ಟು ದಾವೀದನ ಕುರಿತಾಗಿ ಹೊಟ್ಟೆ ಕಿಚ್ಚನ ಬೆಳೆಸಿಕೊಂಡು ತನ್ನ ಕುಟುಂಬವನ್ನೇ ನಾಶ ಮಾಡಿಕೊಂಡಂತಹ ಸೌಲನನ್ನ ನಾವು ಸತ್ಯವೇದದಲ್ಲಿ ಕಾಣ್ತೇವೆ. ಸೌಲನ್ ಹೇಳ್ತಾನೆ, ನನ್ನ ಮಗನನ್ನ ನಾವು ಪ್ರೀತಿಸ್ತೇನೆ ಅಂತ. ಆದರೆ ನಮ್ಮಿಂದ ಅನೇಕ ಸಲ ನಮ್ಮ ಮಕ್ಕಳಿಗೆ ನಾವು ತೊಂದರೆಯನ್ನ ಕೊಡುವವರಾಗಿದ್ದೇವೆ. ದೇವರು ಕೊಟ್ಟಂತ ಕತ್ತಿಯಿಂದ ಫಿಲಿಪಿಯನನ್ನ ಅವನು ಹಿರಬೇಕಾಗಿತ್ತು, ಆದ್ರೆ ಆ ಕತ್ತಿಯನ್ನ ತೆಗೆದುಕೊಂಡು ದಾವೀದನನ್ನ ಹಿರಲಿಕ್ಕೆ ಹೋಗುವುದನ್ನ ನಾವು ಕಾಣ್ತೇವೆ. ಅನೇಕ ಸಲ ದೇವರು ನಿಮಗೆ ಒಳ್ಳೆಯ ಮಕ್ಕಳನ್ನ ಕೊಟ್ಟಿರ್ತಾರೆ, ಆದರೆ ನಿಮ್ಮ ಗುಣಗಳಿಂದ, ನಿಮ್ಮ ಕ್ರಿಯೆಗಳಿಂದ, ನಿಮ್ಮ ಬೇಡವಾದಂತಹ ಕುಡುಕುತನ, ಕೆಟ್ಟತನಗಳಿಂದ ನೀವು ಮಕ್ಕಳನ್ನ ಬಾಧೆ ಪಡಿಸ್ತಾ ಇದ್ದೀರಾ, ಮಕ್ಕಳ ಜೀವಿತವನ್ನ ನಾಶ ಪಡಿಸ್ತಾ ಇದ್ದೀರಾ. ನಮಗೆ ಕೌನ್ಸಿಲಿಂಗಿಗೆ ಬರುವಾಗ ಅನೇಕ ಸಹೋದರರು ಇವತ್ತು ನನ್ನ ಕುಟುಂಬದಿಂದ ನಾನು ದೂರ ಇದ್ದೇನೆ, ಕಾರಣವೇನೆಂದ್ರೆ ನನ್ನ ಕುಡುಕು ಚಟ, ನಾನು ಕುಡಿತದಿಂದ ಮನೆಗೆ ಬಂದು ದಿನಾಲು ನಾನು ಜಗಳನ ಮಾಡ್ತಾ ಇದ್ದೆ. ಆದರೆ ಈಗ ನನ್ನ ಕುಟುಂಬ ನನ್ನ ಒಟ್ಟಿಗಿಲ್ಲ, ನನ್ನ ಹೆಂಡತಿ ಇಲ್ಲ, ನನ್ನ ಮಕ್ಕಳು ನನ್ನ ಒಟ್ಟಿಗಿಲ್ಲ. ಇವತ್ತು ನೀವು ಮಾಡ್ತಾ ಇರುವಂತ ನಿಮ್ಮ ಚಟಗಳು, ನಿಮ್ಮ ಪಾಪದ ಕಾರ್ಯಗಳು ನಿಮ್ಮ ಕುಟುಂಬವನ್ನು ನಾಶಪಡಿಸ್ತಾ ಇರುವುದಾದ್ರೆ, ನಿಮ್ಮ ಕುಟುಂಬವನ್ನು ಬಾಧಿಸಲ್ಪಡುತ್ತಾ ಇರುವುದಾದ್ರೆ, ದಯಮಾಡಿ ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆ ತಾಯಿಗಳಾದಂಥ ನೀವುಗಳು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು. ಜವಾಬ್ದಾರಿ ದೇವರು ಕೊಟ್ಟಿರುವಂಥ ಜವಾಬ್ದಾರಿ ಆಗಿದೆ. ಮಕ್ಕಳು, ದೇವರು ನಿಮ್ಮನ್ನ ಲೆಕ್ಕ ಕೇಳ್ತಾರೆ. ಆ ಆತ್ಮದ ಕುರಿತಾಗಿ ದೇವರು ನಿಮ್ಮನ್ನ ಲೆಕ್ಕ ಕೇಳ್ತಾರೆ. ಆಗ ನೀವು ಲೆಕ್ಕವನ್ನು ಒಪ್ಪಿಸಬೇಕು. ಆದ ಕಾರಣ ಯಾವ ಪಾಪ, ಯಾವ ಒಂದು ಕ್ರಿಯೆಗಳು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಬಾಧಿಸಲ್ಪಡ್ತಾ ಇದೆಯೋ, ಆ ಪಾಪದಿಂದ, ಆ ಚಟದಿಂದ, ಆ ಒಂದು ಅಡಿಕ್ಷನ್ ಇಂದ ನೀವು ಬಿಡುಗಡೆ ಹೊಂದಬೇಕು. ಎಷ್ಟೋ ಸಹೋದರರು ಕುಡುಕುತನದಿಂದ ಕುಟುಂಬವನ್ನ ಎಷ್ಟು ಕೆಟ್ಟದ್ದಾಗಿ ಬಾಧಿಸ್ತಾರೆ ಅಂದ್ರೆ, ಪ್ರತಿ ದಿನವೂ ಕಣ್ಣೀರಾಗ್ತಾ ಇರ್ತಾರೆ. ಯಾಕಾದ್ರೂ ನಾನು ಇಲ್ಲಿ ಹುಟ್ಟಿದ್ನೋ, ಯಾಕಾದ್ರೂ ಈ ತಂದೆ ನಮಗಿದ್ದಾರೋ ಅಂತ ಎಷ್ಟೋ ಮಕ್ಕಳಿಂದು ಕಣ್ಣೀರಾಗ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಕಣ್ಣೀರಾಕುವುದಕ್ಕೆ ನೀವೇ ಕಾರಣವಾಗಿದ್ದೀರಾ ಸಹೋದರ ಸಹೋದರಿಯರೇ? ಯೋಚನೆ ಮಾಡಿ. ದೇವರ ಹೊಂದಿಕೊಳ್ಳಬೇಕು ಎಂದ್ರೆ, ದೇವರು ಕೊಟ್ಟಿರುವ ಕುಟುಂಬವನ್ನ ನೀವು
ಜವಾಬ್ದಾರಿಯಿಂದ ಕಾಪಾಡಿಕೊಳ್ಳುವವರಾಗಿರಬೇಕು. ದೇವರಿಗೆ ಮೊದಲು ಭಯ ಭಕ್ತಿ ಉಳ್ಳವರಾಗಿ ಜೀವಿಸಿ ನಿಮ್ಮ ಕುಟುಂಬವನ್ನು ಕಟ್ಟುವವರಾಗಿರಬೇಕು. ಇಂದು ಎಷ್ಟೋ ಕುಟುಂಬದಲ್ಲಿ ದೇವರ ಭಯಭಕ್ತಿ ಇಲ್ಲ, ದೇವರಿಗೋಸ್ಕರ ಅವರ ಕುಟುಂಬದಲ್ಲಿ ಪ್ರಾಮುಖ್ಯತೆ ಇಲ್ಲ, ದೇವರು ಅವರ ಕುಟುಂಬದಲ್ಲಿ ಇಲ್ಲ. ನಿಮ್ಮ ಕುಟುಂಬವು ಒಳ್ಳೆಯದಾಗಿ ಆಶೀರ್ವದಿಸಲ್ಪಡಬೇಕಂದ್ರೆ ಮೊದಲು ನಿಮ್ಮ ಕುಟುಂಬದಲ್ಲಿ ದೇವರಿರಬೇಕು. ಎರಡನೇದಾಗಿ ದೇವರು ನಿಮಗೆ ಕೊಟ್ಟಿರುವಂಥ ಮಕ್ಕಳನ್ನು ನೀವು ಸರಿಯಾದ ರೀತಿಯಲ್ಲಿ ಬೆಳೆಸಬೇಕು. ಆ ಮಕ್ಕಳನ್ನು ಬೆಳೆಸೋದಕ್ಕಿಂತ ಮುಂಚೆ ನಿಮ್ಮ ನಡತೆ, ನಿಮ್ಮ ನುಡಿ, ನಿಮ್ಮ ಕ್ರಿಯೆ, ನಿಮ್ಮ ಗುಣಗಳು ದೇವರಿಗೆ ಹೇಗಿರಬೇಕು? ಮೆಚ್ಚುವಂಥದ್ದಾಗಿರಬೇಕು. ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಬೇಕು. ನೀವು ದೇವರಿಗೆ ಒಳಗಾಗಿ ಜೀವಿಸುವಾಗ ಮೊದಲು ನೀನು ರಕ್ಷಣೆ ಹೊಂದು, ನಂತರ ನಿನ್ನ ಕುಟುಂಬವೆಲ್ಲ ರಕ್ಷಣೆ ಹೊಂದುತ್ತದೆ ಎಂದು ವಾಕ್ಯ ಹೇಳ್ತದೆ. ಮೊದಲು ನೀವು ಸರಿಯಾಗಿರುವಾಗ ನಿಮ್ಮ ಕುಟುಂಬವೆಲ್ಲ ಸರಿಯಾಗಿರ್ತದೆ. ನೀವು ಸರಿಯಾಗಿ ಕಟ್ಟಲ್ಪಡುವಾಗ ನಿಮ್ಮ ಕುಟುಂಬವು ಸರಿಯಾಗಿ ಕಟ್ಟಲ್ಪಡ್ತದೆ. ನೀವೇ ಸರಿಯಾಗಿಲ್ಲ, ಫೌಂಡೇಶನ್ ಆಗಿರುವಂತಹ ನೀವೇ ಸರಿಯಾಗಿಲ್ಲ ಅಂದರೆ ಮತ್ತೆ ಬೇರೆ ಎಲ್ಲ ಹೇಗೆ ಸ್ಥಿರವಾಗಿ ನಿಂತುಕೊಳ್ಳಲು ಸಾಧ್ಯವಾಗ್ತದೆ? ನಮ್ಮಲ್ಲಿರುವಂಥ ಗುಣಗಳಿಂದ ಸೈತಾನನು ನಮ್ಮ ಕುಟುಂಬವನ್ನು ನಾಶಪಡಿಸದಂತೆ ಸೌಲನ ಹಾಗೆ ನಾವು ಹಠ ಮಾಡಿ ನಮ್ಮ ಗುಣವನ್ನೇ, ನಮ್ಮ ಹಠವನ್ನೇ, ನಮ್ಮ ಕೋಪವನ್ನೇ ಸಾಧಿಸಿಕೊಂಡು ಹೋಗದ ಹಾಗೆ ನಮ್ಮ ಒಂದು ಆಸೆಯನ್ನ, ಇಚ್ಛೆಯನ್ನೇ ನಾವು ಅನುಸರಿಸದೆ ದೇವರಿಗೆ ಒಳಪಟ್ಟು ದೇವರಿಗಾಗಿ ಜೀವಿಸುವುದಾದರೆ ದೇವರು ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸ್ತಾರೆ, ನಿಮ್ಮ ತಲೆಮಾರನ್ನು ಕೂಡ ಆಶೀರ್ವದಿಸುವಂಥವರಾಗಿದ್ದಾರೆ. ನೀವಿವತ್ತು ಹೋರಾಡದೆ, ನೀವಿವತ್ತು ನಿಮ್ಮ ಮಕ್ಕಳಿಗೋಸ್ಕರ ನಿಂತುಕೊಳ್ಳದೆ, ನೀವಿವತ್ತು ನಿಮ್ಮ ಕುಟುಂಬವನ್ನು ಕಟ್ಟುಕೊಳ್ಳದೆ ಇದ್ರೆ ನಿಮ್ಮ ಕುಟುಂಬದಲ್ಲಿ ಹೇಗೆ ನೀವು ಆಶೀರ್ವಾದವನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ? ನೀವು ಕೈ ಹಚ್ಚಿದ ಕೆಲಸಗಳು ಹೇಗೆ ಸಫಲವಾಗ್ತದೆ? ಒಬ್ಬ ಮನುಷ್ಯನು, ಒಬ್ಬ ಸ್ತ್ರೀ ಆಗಲಿ ಪುರುಷ ಆಗಲಿ, ದೇವರು ಕೊಟ್ಟಂತ ಕುಟುಂಬದಲ್ಲಿ ನಂಬಿಗಸ್ತರಾಗಿ ಜವಾಬ್ದಾರಿಯಿಂದ ದೇವರಿಗೆ ಒಳಪಟ್ಟು ಆ ಕುಟುಂಬವನ್ನು ನಡೆಸುವುದಾದರೆ ಆ ಕುಟುಂಬದಲ್ಲಿ ನಿಜವಾಗಿಯೂ ಆಶೀರ್ವಾದವನ್ನ ಕಾಣ್ತೀರಾ. ಆಶೀರ್ವಾದ ಅಂದ್ರೆ ಬರೀ ಈ ಲೋಕದ ಲೌಕಿಕವಾದ ಆಶೀರ್ವಾದ ಅಲ್ಲ, ದೇವರ ಶಾಂತಿ, ಸಮಾಧಾನ, ನೆಮ್ಮದಿ ಹಾಗೂ ಪ್ರೀತಿ, ಐಕ್ಯತೆ ನಿಮ್ಮ ತಲೆಮಾರುಗಳು ಆಶೀರ್ವದಿಸಲ್ಪಡುವುದನ್ನು ಕಾಣ್ತೇವೆ. ಅದರ ಜೊತೆಗೆ ನೀವು ನೆನೆಸಿಕೊಳ್ತಾ ಇರ್ಬೋದು, ಹಾಗಾದ್ರೆ ನಮ್ಗೆ ಈ ಲೋಕದ ಆಶೀರ್ವಾದಗಳು ಸಿಗೋದಿಲ್ವಾ? ಖಂಡಿತವಾಗಿಯೂ ಸಿಗ್ತವೆ. ಆದರೆ ನೀವು ನಿಮ್ಮ ಕುಟುಂಬದಲ್ಲಿ ನೀವು ದೇವರಿಗಾಗಿ ಮೊದಲು ಸ್ಥಾನ ಕೊಡಬೇಕು. ದೇವರಿಗಾಗಿ ನಿಮ್ಮ ಕುಟುಂಬವು ಜೀವಿಸುವಾಗ ಕುಟುಂಬ ಪ್ರಾರ್ಥನೆಗಳನ್ನು ಮಾಡ್ರಿ, ಒಟ್ಟಾಗಿ ಕೂತು ಮಕ್ಕಳೊಟ್ಟಿಗೆ ಪ್ರಾರ್ಥಿಸ್ರಿ, ಮಕ್ಕಳೊಟ್ಟಿಗೆ ಆರಾಧಿಸ್ರಿ, ವಾಕ್ಯವನ್ನು ಧ್ಯಾನಿಸ್ರಿ. ನೀವು ಮಕ್ಕಳಿಗೆ ತೋರಿಸಿಕೊಡುವಾಗಲೇ ಮಕ್ಕಳು ಅದನ್ನು ಅನುಸರಿಸುವವರಾಗಿದ್ದಾರೆ. ನೀವು ಈ ಒಂದು ವಿಷಯಗಳನ್ನೆಲ್ಲ ನಿಮ್ಮ ಮಕ್ಕಳ ಜೀವಿತದಲ್ಲಿ ನೀವು ಕಲಿಸಿಕೊಡುವಾಗ, ಅವರು ಹೊರಗೆ ಹೋಗುವಾಗ, ಅವರ ಸ್ನೇಹಿತರೊಟ್ಟಿಗಿರುವಾಗ ನೀವು ಕಲಿಸಿಕೊಟ್ಟಂತಹ ದೇವರ ವಾಕ್ಯವು ಅವರ ಜೀವಿತದಲ್ಲಿ ಕಾರ್ಯ ಮಾಡಿ ಅವರನ್ನು ರಕ್ಷಣೆಯಲ್ಲಿ ನಡೆಸುವಂಥದ್ದಾಗಿದೆ. ಸಹೋದರ ಸಹೋದರಿಯರೇ, ನೀವು ಕುಟುಂಬವನ್ನು ಕಟ್ಟುವವರಾಗಿರಬೇಕೇ ಹೊರತು ನಿಮ್ಮ ಕೈಯಿಂದಲೇ ನೀವೇ ನಾಶ ಮಾಡಿಕೊಳ್ಳಬೇಡ್ರಿ. ದಾವೀದನ ಮಕ್ಕಳ ಕುರಿತಾಗಿ ನಾವು ಸತ್ಯವೇದದಲ್ಲಿ ಕಾಣ್ತೇವೆ. ಅವರ ಮಕ್ಕಳಲ್ಲಿ ದೇವರ ಭಯವಿರಲಿಲ್ಲ, ದೇವರ ಭಕ್ತಿ ಇರಲಿಲ್ಲ. ಇಂದು ಅನೇಕರು ತಂದೆ ತಾಯಿಗಳು ತುಂಬಾ ಭಕ್ತರಾಗಿರ್ತಾರೆ, ತುಂಬಾ ಆತ್ಮಿಕವಾಗಿರ್ತಾರೆ, ಆದರೆ ಅವರ ಮಕ್ಕಳಲ್ಲಿ ಭಕ್ತಿ ಇಲ್ಲ, ಅವರ ಮಕ್ಕಳಲ್ಲಿ ದೇವರ ಭಯವಿಲ್ಲ, ಅವರ ಮಕ್ಕಳಲ್ಲಿ ಪ್ರಾರ್ಥನೆ ಇಲ್ಲ, ಅವರ ಮಕ್ಕಳಲ್ಲಿ ದೇವರ ವಾಕ್ಯವೇ ಇಲ್ಲದಿರುವುದನ್ನು ಕಾಣ್ತೇವೆ. ಬರೀ ನೀವು ಮಾತ್ರ ಭಕ್ತಿವಂತರಾಗಿದ್ರೆ ಸಾಲದು, ನಿಮ್ಮ ಮಕ್ಕಳನ್ನು ಕೂಡ ನೀವು ಭಕ್ತಿವಂತರಾಗಿ ಮಾಡಬೇಕು. ದಾವೀದನ ಮಕ್ಕಳಾದಂಥ ಹಮ್ನೋನನ್ನು ನೋಡಿ ಎಂತಹ ಕೆಲಸವನ್ನ ಮಾಡ್ತಾನೆ. ಅಬ್ಸಲೋಮನನ್ನು ನಾವು ಕಾಣ್ತೇವೆ. ಅವರೆಲ್ಲ ಯಾಕೆ ಆ ಮಾರ್ಗದಲ್ಲಿ ಹೋದ್ರಂದ್ರೆ ತಂದೆ ತಾಯಿಗಳು ಸರಿಯಾದ ಮಾರ್ಗದಲ್ಲಿ, ದೇವರ ಭಯದಲ್ಲಿ, ದೇವರ ಭಕ್ತಿಯಲ್ಲಿ ಅವರು ಬೆಳೆಯದೇ ಇರೋ ಕಾರಣಕ್ಕೆ ಅವರ ಜೀವಿತದಲ್ಲಿ ತಂದೆಯ ವಿರುದ್ಧವಾಗಿಯೇ ಅಬ್ಸಲೋಮನು ಹೇಳುವುದನ್ನು ನಾವು ಕಾಣ್ತೇವೆ. ಇವತ್ತು ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನ ತಿಳಿಯಪಡಿಸ್ತಾ ಇದ್ದೇವ, ಕೆಟ್ಟದನ್ನ ತಿಳಿಯಪಡಿಸ್ತಾ ಇದ್ದೇವ, ಜವಾಬ್ದಾರಿಯಿಂದ ನಡೆದುಕೊಳ್ತಾ ಇದ್ದೇವ, ನಮ್ಮ ಕುಟುಂಬದಿಂದ ದೇವರ ನಾಮವನ್ನ ಮಹಿಮೆ ಪಡಿಸ್ತಾ ಇದ್ದೇವ, ಅಥವಾ ದೇವರಿಗಾಗಿ ನಮ್ಮ ಕುಟುಂಬ ಹೇಗಿದೆ, ನಮ್ಮ ಮಕ್ಕಳಿಗೆ ನಾವು ನಮ್ಮ ಕ್ರಿಯೆ, ನಮ್ಮ ನುಡಿ, ನಮ್ಮ ಆಲೋಚನೆಯಿಂದ ಬಾಧೆ ಪಡಿಸ್ತಾ ಇದ್ದೇವ, ಹೇಗಿದೆ ನಮ್ಮ ಜೀವಿತವನ್ನು ಎಂದು ನಾವು ದೇವರ ಮುಂದೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ವಾಕ್ಯಗಳನ್ನು ನೀವು ಕೇಳಿದ್ದೀರಾ, ವಾಕ್ಯವನ್ನು ಅಳವಡಿಸಿಕೊಳ್ಳಿ. ದೇವರ ಭಯಭಕ್ತಿಯಲ್ಲಿ ನೀವು ನಡೆದು ನಿಮ್ಮ ಮಕ್ಕಳನ್ನು ನಡೆಸಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಯೇಸಪ್ಪ, ಈ ಸಮಯದಲ್ಲಿ ನಾವು ಒಳ್ಳೆಯ ಸಂದೇಶವನ್ನು ಕೇಳಿದ್ದೇವಪ್ಪ. ಹೌದು, ಈ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ವಿಡಿಯೋವನ್ನು ನೋಡ್ತಾ ಇರುವ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸ್ತೇವೆ.
ಪ್ರಾರ್ಥಿಸ್ತೇವೆ. ಅವರ ವಾಕ್ಯವನ್ನ ಕೇಳಿ ಅವರ ಜೀವಿತದಲ್ಲಿ ಅಳವಡಿಸಿಕೊಂಡು ದೇವರೇ ಬದುಕಲಿಕ್ಕಾಗುವಂತೆ ಸಹಾಯ ಮಾಡು. ನೀವು ದಯಪಾಲಿಸಿರುವಂಥ ಬಹುಮಾನವನ್ನ ಸರಿಯಾದ ವಿಧದಲ್ಲಿ ದೇವರ ಭಯದಲ್ಲಿ ದೇವರ ಭಕ್ತಿಯಲ್ಲಿ ಅವರಿಗೆ ಬೆಳೆಸ್ಲಿಕ್ಕಾಗುವಂತೆ ನೀವು ಸಹಾಯ ಮಾಡಬೇಕಾಗಿ ಜ್ಞಾನವನ್ನ ಕೊಡಬೇಕಾಗಿ ಕೇಳ್ಕೊಳ್ತೇವೆ. ರಾಜ ಕೊಟ್ಟಂತ ಮಕ್ಕಳನ್ನ ಕುಟುಂಬವನ್ನು ಆಶೀರ್ವದಿಸು. ಯಾವ ಕಾರ್ಯಗಳು ಎಲ್ಲಿ ಯಾವುದು ಸರಿಪಡಿಸಬೇಕು ದೇವರೇ ನೀವು ತಾನೇ ಸರಿಪಡಿಸಿ ಕುಟುಂಬವನ್ನು ಕಟ್ಟಲ್ಪಡಬೇಕಾಗಿ, ಕುಟುಂಬಕ್ಕೆ ವಿರುದ್ಧವಾಗಿರುವ ಎಲ್ಲ ದುಷ್ಟ ಕಾರ್ಯಗಳು ಮುರಿಯಲ್ಪಡಬೇಕಾಗಿ ಪ್ರಾರ್ಥಿಸ್ತೇವೆ. ರಾಜ ನೀವು ಕಾರ್ಯ ಮಾಡ್ರಿ, ನೀವು ತಾನೇ ನಡೆಸಬೇಕಾಗಿ ಎಲ್ಲ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆ. ಆಮೇನ್ ಆಮೇನ್. ದೇವರ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.